ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಎಲ್ಲರ ಚಿತ್ತವೀಗ ಎರಡನೇ ಹಂತದ ಚುನಾವಣೆ ಮೇಲೆ ನೆಟ್ಟಿದೆ. ಹಾಗಿದ್ರೆ ಎರಡನೇ ಹಂತದ ಚುನಾವಣೆಗೆ ನಿಂತಿರೋ ಆಗರ್ಭ ಶ್ರೀಮಂತ ಅಭ್ಯರ್ಥಿಗಳು ಯಾರು? ಅವರೆಷ್ಟು ಶ್ರೀಮಂತರು? ಅವರ ವಿದ್ಯಾರ್ಹತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 241 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ನಿಂತಿರೋ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಎನಿಸಿಕೊಂಡಿದ್ದಾರೆ. ಇವರು BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಓದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ನಂಬರ್ 2, ಗೀತಾ ಶಿವರಾಜ್ ಕುಮಾರ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ನಟ ಶಿವರಾಜ್ ಕುಮಾರ್ ಪತ್ನಿಯಾದ ಇವರ ಕುಟುಂಬದ ಬಳಿ 89 ಕೋಟಿ ಮೌಲ್ಯದ ಸಂಪತ್ತು ಇದೆ. ಓದಿರೋದು BA ಪದವಿ. ನಂಬರ್ 3, BY ರಾಘವೇಂದ್ರ. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 73 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಇಂಥ BY ರಾಘವೇಂದ್ರ BBM ಪದವಿ ಪಡೆದಿದ್ದಾರೆ. ನಂಬರ್ 4, B ಶ್ರೀರಾಮುಲು. ಬಳ್ಳಾರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಮಾಜಿ ಸಚಿವರಾಗಿರೋ ಇವರ ಕುಟುಂಬದ ಬಳಿ 70 ಕೋಟಿ ಮೌಲ್ಯದ ಸಂಪತ್ತು ಇದೆ. ಇವರು BA ಶಿಕ್ಷಣ ಪಡೆದಿದ್ದಾರೆ. ನಂಬರ್ 5, ಗಾಯತ್ರಿ ಸಿದ್ದೇಶ್ವರ್. ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು GM ಸಿದ್ದೇಶ್ವರ ಪತ್ನಿಯಾಗಿರೋ ಇವರ ಕುಟುಂಬದ ಬಳಿ 67 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಇಂಥ ಗಾಯತ್ರಿ ಸಿದ್ದೇಶ್ವರ್ ಓದಿರೋದು PUC ವರೆಗೆ. ನಂಬರ್ 6, GB ವಿನಯ್ ಕುಮಾರ್. ದಾವಣಗೆರೆ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ 63 ಕೋಟಿ ಆಸ್ತಿ ಇದೆ. ಇವರು BSc ಪದವಿ ಪಡೆದಿದ್ದಾರೆ. ನಂಬರ್ 7, ಆನಂದಸ್ವಾಮಿ ಗಡ್ಡದೇವರಮಠ. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ 56 ಕೋಟಿ ಮೌಲ್ಯದ ಸಂಪತ್ತು ಇದೆ. ಇವರು BSc ಪದವಿ ಪಡೆದಿದ್ದಾರೆ. ನಂಬರ್ 8, ಅಣ್ಣಾ ಸಾಹೇಬ್ ಜೊಲ್ಲೆ. ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 54 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವರು ಓದಿರೋದು PUC ವರೆಗೆ ಮಾತ್ರ. ನಂಬರ್ 9, ಬಸವರಾಜ ಬೊಮ್ಮಾಯಿ. ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿರೋ ಇವರ ಕುಟುಂಬದ ಬಳಿ ಸುಮಾರು 54 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ನಂಬರ್ 10, ರಾಧಾಕೃಷ್ಣ ದೊಡ್ಡಮನಿ. ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರ ಅಳಿಯನಾದ ಇವರ ಕುಟುಂಬದ ಬಳಿ 53 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು 10ನೇ ತರಗತಿವರೆಗೆ ಮಾತ್ರ. ನಂಬರ್ 11, ರಮೇಶ್ ಜಿಗಜಿಣಗಿ. ವಿಜಯಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 51 ಕೋಟಿ ಮೌಲ್ಯದ ಸಂಪತ್ತು ಇದೆ. ಇವರು BA ಪದವಿ ಪಡೆದಿದ್ದಾರೆ. ನಂಬರ್ 12, KS ಈಶ್ವರಪ್ಪ. ಶಿವಮೊಗ್ಗ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮತ್ತು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ ಸುಮಾರು 34 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು BCom ಪದವಿ. ನಂಬರ್ 13, G ಕುಮಾರ್ ನಾಯಕ್. ರಾಯಚೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ 33 ಕೋಟಿ ಆಸ್ತಿ ಇದೆ. ಇವರು BE ಪದವಿ ಪಡೆದಿದ್ದಾರೆ. ನಂಬರ್ 14, ರಾಜಶೇಖರ ಹಿಟ್ನಾಳ್. ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ 29 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಓದಿರೋದು PUC ವರೆಗೆ. ನಂಬರ್ 15, ಪ್ರಹ್ಲಾದ್ ಜೋಶಿ. ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 21 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಂಥ ಪ್ರಹ್ಲಾದ್ ಜೋಶಿ BA ಪದವಿ ಪಡೆದಿದ್ದಾರೆ. ನಂಬರ್ 16, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ ಸುಮಾರು 17 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಇವರು BCom ಶಿಕ್ಷಣ ಪಡೆದಿದ್ದಾರೆ. ನಂಬರ್ 17, ವಿನೋದ್ ಅಸೂಟಿ. ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ
16 ಕೋಟಿ ಆಸ್ತಿ ಇದೆ. ಇವರು BBA ಪದವಿ ಪಡೆದಿದ್ದಾರೆ. ನಂಬರ್ 18 ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮಾಜಿ ಶಾಸಕಿಯಾಗಿರೋ ಇವರ ಕುಟುಂಬದ ಬಳಿ 15 ಕೋಟಿ ಆಸ್ತಿ ಪಾಸ್ತಿ ಇದೆ. ಇವರು MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 19 ಡಾಕ್ಟರ್ ಬಸವರಾಜ ಕ್ಯಾವಟರ್. ಕೊಪ್ಪಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಇವರು ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 20 ರಾಜು ಅಲಗೂರು. ವಿಜಯಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರು ಅಥವಾ ಹಣಮಂತರಾವ್ ಅಲಗೂರು ಕುಟುಂಬದ ಬಳಿ 14 ಕೋಟಿ ಸಂಪತ್ತು ಇದೆ. ಇವರು MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 21 ಮೃಣಾಲ್ ಹೆಬ್ಬಾಳ್ಕರ್. ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕುಟುಂಬದ ಬಳಿ ಹತ್ತತ್ರ 14 ಕೋಟಿ ಆಸ್ತಿ ಇದೆ. ಓದಿರೋದು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ. ನಂಬರ್ 22 ಸಾಗರ್ ಖಂಡ್ರೆ. ಬೀದರ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆಯ ಪುತ್ರರಾಗಿರೋ ಇವರ ಬಳಿ 13 ಕೋಟಿ ಆಸ್ತಿ ಪಾಸ್ತಿ ಇದೆ. ಇವರು BBA ಮತ್ತು LLB ಪದವಿಗಳನ್ನು ಪಡೆದಿದ್ದಾರೆ. ನಂಬರ್ 23 ಜಗದೀಶ್ ಶೆಟ್ಟರ್. ಬೆಳಗಾವಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿರೋ ಇವರ ಕುಟುಂಬದ ಬಳಿ 13 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಂಥ ಜಗದೀಶ್ ಶೆಟ್ಟರ್ BCom ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ನಂಬರ್ 24 ಪ್ರಿಯಾಂಕಾ ಜಾರಕಿಹೊಳಿ. ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿಯ ಪುತ್ರಿಯಾಗಿರೋ ಇವರ ಬಳಿ 9 ಕೋಟಿ ಮೌಲ್ಯದ ಸಂಪತ್ತು ಇದೆ. ಓದಿರೋದು MBA ಸ್ನಾತಕೋತ್ತರ ಪದವಿ. ನಂಬರ್ 25 ರಾಜ ಅಮರೇಶ್ವರ ನಾಯಕ್. ರಾಯಚೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ ಸುಮಾರು 9 ಕೋಟಿ ಆಸ್ತಿ ಇದೆ. ಇವರು BA ಮತ್ತು LLB ಪದವಿಗಳನ್ನು ಪಡೆದಿದ್ದಾರೆ. ನಂಬರ್ 26 PC ಗದ್ದಿಗೌಡರ್. ಬಾಗಲಕೋಟೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ ಸುಮಾರು 8 ಕೋಟಿ ಮೌಲ್ಯದ ಸಂಪತ್ತು ಇದೆ. ಓದಿರೋದು BA ಮತ್ತು LLB ಪದವಿ. ನಂಬರ್ 27 ಡಾಕ್ಟರ್ ಉಮೇಶ್ ಜಾಧವ್. ಕಲಬುರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 6 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಂಥ ಉಮೇಶ್ ಜಾಧವ್ MS ಅಥವಾ ಮಾಸ್ಟರ್ ಆಫ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 28 ಭಗವಂತ್ ಖೂಬಾ. ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತು ಹಾಲಿ ಸಂಸದರಾಗಿರೋ ಇವರ ಕುಟುಂಬದ ಬಳಿ 6 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಓದಿರೋದು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ನಂಬರ್ 29 ಸಂಯುಕ್ತ ಪಾಟೀಲ್. ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಶಿವಾನಂದ ಪಾಟೀಲ್ರ ಪುತ್ರಿಯಾಗಿರೋ ಇವರ ಕುಟುಂಬದ ಬಳಿ 4 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು BBA ಪದವಿ. ನಂಬರ್ 30 ತುಕಾರಾಮ್. ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ ಸುಮಾರು 3 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಓದಿರೋದು MCom ಸ್ನಾತಕೋತ್ತರ ಪದವಿ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆಗೆ ನಿಂತಿರೋ ಪ್ರಮುಖ ಅಭ್ಯರ್ಥಿಗಳು ಎಷ್ಟು ಶ್ರೀಮಂತರು, ಅವರ ವಿದ್ಯಾರ್ಹತೆ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.